ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಬಕ್ರೀದ್ ಡಬಲ್ ಧಮಾಕ ಅಂತಾನೆ ಹೇಳಬಹುದು. ಬರೀ ನಿಮಗೆ ಒಂದು ಅಥವಾ ಎರಡು ಕಂತುಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇಲ್ಲ. ನಾನು ನಿಮಗೆ ಸುಮಾರು 5 ಕಂತುಗಳ ಪೆಂಡಿಂಗ್ ಹಣದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಜೊತೆಗೆ ಬಕ್ರೀದ್ ಹಬ್ಬಕ್ಕೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಸೊ ಈ ವರ್ಷದ 12 ತಿಂಗಳ ದುಡ್ಡನ್ನ ಸುಮಾರು 28,608 ಕೋಟಿಯಷ್ಟು ದುಡ್ಡನ್ನ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ ಹಣಕಾಸು ಇಲಾಖೆಯಲ್ಲಿ ಮೀಸಲಿಡಲಾಗಿದೆ. ಹಾಗಾದ್ರೆ ಈ ಗೃಹಲಕ್ಷ್ಮಿಯರಿಗೆ ಈ ಬಕ್ರೀದ್ ಹಬ್ಬಕ್ಕೆ ಎಷ್ಟು ದುಡ್ಡು ಜಮಾ ಆಗುತ್ತೆ ಅಂದರೆ ಬರೀ ಮುಸ್ಲಿಂ ಮಹಿಳೆಯರಿಗಷ್ಟೇ ಅಲ್ಲ, ಎಲ್ಲ ಗೃಹಲಕ್ಷ್ಮಿಯರಿಗೆ ಒಟ್ಟಾರೆಯಾಗಿ ಈ ಹಬ್ಬದ ನಿಮಿತ್ತವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿ ಅದರಿಂದ ನೀವು ಹಬ್ಬವನ್ನು ಆಚರಿಸಬಹುದು. ಇನ್ನು ಉಳಿದಂತಹ ಮಹಿಳೆಯರು ನಿಮಗೇನಾದರೂ ಯೂಸ್ ಆಗುತ್ತೆ ಅದನ್ನು ನೀವು ಖರೀದಿ ಮಾಡಲಿಕ್ಕೆ ಅಥವಾ ಒಟ್ಟಾರೆಯಾಗಿ ನಿಮ್ಮ ಜೀವನದ ಸಬಲೀಕರಣಕ್ಕೆ ಈ ದುಡ್ಡನ್ನು ಕೊಡಲಾಗ್ತಾ ಇದೆ. ಹಾಗಾದರೆ ಬನ್ನಿ ಈ ಪೆಂಡಿಂಗ್ ಹಣದ ಬಗ್ಗೆ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಚರ್ಚೆ ಮಾಡೋಣ. ವಿಡಿಯೋನ ನೀವು ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಅಷ್ಟೇ ಅಲ್ಲ, ಅರ್ಥ ಮಾಡ್ಕೊಳ್ಬೇಕು. ವಿಡಿಯೋದಲ್ಲಿರ್ತಕ್ಕಂತಹ ಮಾಹಿತಿಯನ್ನು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನೀವು ಹಿಂದೆನೂ ಕೂಡ ಗಮನಿಸಿರಬಹುದು, 3-4 ತಿಂಗಳ ಹಣವನ್ನು ಪೆಂಡಿಂಗ್ಗೊಳಿಸಿತ್ತು ರಾಜ್ಯ ಸರ್ಕಾರ. ಅವುಗಳನ್ನು ದಿಢೀರನೆ ಒಂದಾದ ಮೇಲೆ ಒಂದು ಕಂತುಗಳನ್ನು ಜಮಾ ಮಾಡ್ತಾ ಬಂತು. ಈಗ ಮತ್ತೆ ಮಾಹಿತಿಯನ್ನು ಒದಗಿಸಿ ಕೊಡ್ತಾ ಇದೆ. ಸೊ ಏನು ಪೆಂಡಿಂಗ್ ಹಣ ಉಳಿದಿದೆಯಲ್ಲ ಅವುಗಳನ್ನು ನಾನು ಸತತವಾಗಿ ಕ್ಲಿಯರ್ ಮಾಡ್ತೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾದರೆ ಬನ್ನಿ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅಂತಕ್ಕಂಥದ್ದನ್ನು ಮೊದಲು ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ವರ್ಷದಲ್ಲಂತೂ 28ನೇ ಕಂತಿನ ಹಣದವರೆಗೂ ಕೂಡ ಕ್ಲಿಯರ್ ಆಗಿದೆ. ಅಂದರೆ ಈ ವರ್ಷದ ಜನವರಿ ತಿಂಗಳ ಹಣದವರೆಗೂ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ನಿಮಗೆ ಏನು ಅರ್ಥ ಆಯ್ತಂದರೆ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ, ಈ ವರ್ಷದ ಪ್ರಾರಂಭಿಕ ಕಂತು ಅಂತ ನೀವು ಕ್ಲಿಯರಿಟಿ ಇಡಬೇಕಾಗತ್ತೆ. ಇಲ್ಲ ಅಂದರೆ ಯಾವ ತಿಂಗಳ ಹಣ ಯಾವ ಕಂತಿನ ಹಣ ಅದು ನಿಮಗೆ ಗೊತ್ತಿರಲ್ಲ ಅಂದರೆ ಸರ್ಕಾರ ದುಡ್ಡನ್ನು ಯಾಮಾರಿಸಿಬಿಡುತ್ತೆ. ಈಗಾಗಲೇ ಯಾಮಾರಿಸಿದೇನು ಕೂಡ. ಈಗ ಸದ್ಯಕ್ಕೆ 28ನೇ ಕಂತಿನ ಹಣ ಕ್ಲಿಯರ್ ಆದ ಮೇಲೆ 29 ಫೆಬ್ರವರಿ ತಿಂಗಳ ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಈ ಫೆಬ್ರವರಿ ತಿಂಗಳ ಹಣವನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗಂತೂ ಜಮಾ ಆಗಿದೆ. ಆದರೆ ಕೋಟಿಗಟ್ಟಲೆ ಮಹಿಳೆಯರಿದ್ದಾರೆ, ಆದರೆ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗಿಲ್ಲವಲ್ಲ. ಸೊ ಎಲ್ಲರಿಗೂ ಕೂಡ ಜಮಾ ಆದ ಮೇಲೆ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಕ್ಲಿಯರ್ ಆಗಿದೆ ಅಂತ. ಆದರೆ ಇದು ಕ್ಲಿಯರ್ ಆಗಿಲ್ಲ. ಹೀಗಾಗಿ ಇದು ಪೂರ್ತಿಯಾಗಿ ಎಲ್ಲರ ಖಾತೆಗಳಿಗೆ ಬಂದಿದೆ ಅಂತ ನಾವು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ 29ನೇ ಕಂತು ಫೆಬ್ರವರಿ ತಿಂಗಳ ಹಣ ಸುಮಾರು 32 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದ್ದು, ಇನ್ನು ಲಕ್ಷಾಂತರ ಫಲಾನುಭವಿಗಳಿಗೆ ಹತ್ತತ್ರ ಒಂದು 80 ಲಕ್ಷ ಫಲಾನುಭವಿಗಳಿಗಾದರೂ ದುಡ್ಡು ಜಮಾ ಆಗಬೇಕಾಗಿದೆ. ಸೊ ತಾಂತ್ರಿಕ ದೋಷದಿಂದ ಇದು ನಿಂತು ಹೋಗಿತ್ತು ಕೂಡ. ಯಾಕಂದರೆ ಈಗಾಗಲೇ 22ನೇ ಕಂತಿನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಂಥದ್ದು. ಈಗ 29ನೇ ಕಂತಿನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಆದರೆ ಈ ತಾಂತ್ರಿಕ ದೋಷವನ್ನು ತೆಗೆದುಹಾಕಲಿಕ್ಕೆ ಸರಿಪಡಿಸಲಿಕ್ಕೆ ಈ ಗವರ್ನರ್ ಸರ್ ಅಂತ ಇರ್ತಾರೆ, ಅವರು ಕೂಡ ಅದನ್ನು ಸರಿಪಡಿಸಲಿಕ್ಕೆ ಕೆಲವೊಂದಿಷ್ಟು ದಿನಗಳ ಕಾಲ ಅವಕಾಶಗಳು ಕೂಡ ಬೇಕಾಗತ್ತೆ. ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ, ತಾಂತ್ರಿಕ ದೋಷವನ್ನು ತೆಗೆದುಹಾಕಲಾಗಿದೆ. ಹಾಗಾಗಿ ನಿಮ್ಮ ಅಕೌಂಟ್ಗಳಿಗೆ ಈ ದುಡ್ಡನ್ನು ಜಮಾ ಮಾಡಲಿಕ್ಕೆ ಮತ್ತೆ ಪ್ರಾರಂಭಿಸಲಿದ್ದಾರೆ. 29ನೇ ಕಂತಿನ ಹಣ ಈಗಾಗಲೇ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ ಜಿಲ್ಲೆಗಳಿಗೆ ಮಾತ್ರ ಬಂದಿದೆ. ಅಲ್ಲಿ ಇನ್ನೂ ಹಲವಾರು ಮಹಿಳೆಯರು ಪೆಂಡಿಂಗ್ ಕೂಡ ಉಳಿದಿದ್ದಾರೆ. ಸೊ ಎಲ್ಲ ಮಹಿಳೆಯರಿಗೂ ಕೂಡ ದುಡ್ಡು ಜಮಾ ಆಗಬೇಕು. ಇದು ಒಂದು ಕಡೆ ಆದರೆ ಇನ್ನು 30ನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡಲೇಬೇಕು. ಮಾರ್ಚ್ ತಿಂಗಳ ಹಣವನ್ನು ಕೂಡ ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಬೇಕಾಗಿದೆ. ಸೊ ಈಗಾಗಲೇ ದುಡ್ಡು ಕೂಡ ₹1 ಕೂಡ ಹೊರಗಡೆ ಬಂದಿಲ್ಲ, ಮತ್ತು ಒಂದು ಮಹಿಳೆಯರಿಗೂ ಕೂಡ ಜಮಾ ಆಗಿಲ್ಲ, ಪ್ರಾರಂಭನೇ ಆಗಿಲ್ಲ. ಈಗ ಜಮಾ ಆಗಬೇಕು, ಪ್ರಾರಂಭವಾಗಬೇಕಾಗಿದೆ. ಸೊ ಇದು ಮಾರ್ಚ್ ತಿಂಗಳ ಮತ್ತು 30ನೇ ಕಂತಿನ ಹಣ ಒಂದು ಬರಬೇಕು. ಅದರ ಜೊತೆಗೆ ಏಪ್ರಿಲ್ ಕೂಡ ಆಲ್ರೆಡಿ ಮುಗಿದೋಗಿದೆ, ಇನ್ನು ಮೇ ಕೂಡ ಎಂಡ್ ಆಗ್ಲಿಕ್ಕೆ ಬಂದಿದೆ. ಹೀಗಾಗಿ ಏಪ್ರಿಲ್ ತಿಂಗಳ ಹಣವನ್ನು ಕೂಡ ರಾಜ್ಯ ಸರ್ಕಾರ ಕೊಡಲೇಬೇಕಾಗಿದೆ. ಯಾಕಂದರೆ ಒಂದು ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ಜಮಾ ಮಾಡ್ತಾರಂತೆ. ಇನ್ನು ಮೇದು ನಾವು ಕೇಳಲಿಕ್ಕಾಗೋದಿಲ್ಲ. ಮೇ ಮುಕ್ತಾಯವಾದ ಮೇಲೆ ಜೂನ್ ಯಾವಾಗ ಪ್ರಾರಂಭವಾಗುತ್ತೋ ಆವಾಗ ನಾವು ಮೇ ತಿಂಗಳ ಹಣವನ್ನು ಕೇಳಬಹುದು. ಜುಲೈ ತಿಂಗಳಲ್ಲಿ ಜೂನ್ ತಿಂಗಳ ಹಣವನ್ನು, ಹಾಗೆ ಆಗಸ್ಟ್ನಲ್ಲಿ ಜುಲೈ ತಿಂಗಳು, ಹೀಗೆ ಒಂದಾದ ಮೇಲೆ ಒಂದು ತಿಂಗಳ ಹಣವನ್ನು. ಅಂದರೆ ಸರ್ಕಾರಿ ನೌಕರಸ್ಥರು ಜೂನ್ನಲ್ಲಿ ದುಡಿಮೆ ಮಾಡಿದ್ರೆ ಜುಲೈನಲ್ಲಿ ವೇತನವನ್ನು ಪಡ್ಕೊಳ್ತಾರೆ, ಜುಲೈನಲ್ಲಿ ದುಡಿಮೆ ಮಾಡಿದ್ರೆ ಹೀಗೆ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಪಡ್ಕೊಳ್ತಾರಲ್ಲ, ಅದೇ ರೀತಿ ಈ ಗೃಹಲಕ್ಷ್ಮಿಯಲ್ಲಿ ಪ್ರೊಸೆಸರ್ ಇದ್ದ ಹಾಗೆ ಅಂತ ಅಂದ್ಕೊಳ್ಳಿ.
ಹೀಗಾಗಿ ಈ ವರ್ಷದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ಮತ್ತು ಏಪ್ರಿಲ್, ಮೇದು ಏನಿದೆ ಅದು ಜೂನಲ್ಲಿ ನಾವು ಕೇಳಬೇಕು. ಹೀಗಾಗಿ ಆ ತಿಂಗಳ ಹಣವನ್ನು ಈಗ ಕೇಳೋದಿಲ್ಲ. ಈ 3 ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕು. ಹಾಗಾದರೆ ಇನ್ನು ಉಳಿದಂತಹ 2 ತಿಂಗಳ ಹಣ ಯಾವುದಂದ್ರೆ 2025ಕ್ಕೆ ನಾವು ಹೋಗಬೇಕಾಗತ್ತೆ. ಪ್ರಾರಂಭದಲ್ಲಿ ಜನವರಿ ತಿಂಗಳ ಹಣವನ್ನು ಸರ್ಕಾರ ಆ ಸಂದರ್ಭದಲ್ಲಿ ಹಾಕತ್ತೆ. ಅದಾದ ಬಳಿಕ ಆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆಗಳು ಕೂಡ ಆಗ್ತವೆ ಸ್ನೇಹಿತರೆ. ಈಗಾಗಲೇ ನಿಮ್ಗೆ ಅನ್ನಭಾಗ್ಯ ಯೋಜನೆಯಲ್ಲಿ DBT ಟ್ರೆಜರಿ ಮುಖಾಂತರ ದುಡ್ಡನ್ನು ವಿತರಣೆ ಮಾಡಲಾಗ್ತಾ ಇತ್ತು, DBT ಮುಖಾಂತರ ಜಮಾ ಮಾಡಲಾಗ್ತಾ ಇತ್ತು. ಆದರೆ ಅಲ್ಲಿದೊಂದು ದೊಡ್ಡ ಬದಲಾವಣೆ ಆಗುತ್ತೆ. ಅಕ್ಕಿ ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸುತ್ತೆ ರಾಜ್ಯ ಸರ್ಕಾರ. ಕೇಂದ್ರ ಬಳಿ ದಾಸ್ತಾನು ಇತ್ತು, ನಾವು ಕೊಡ್ತೀವಿ, ಅಕ್ಕಿ ತೆಗೆದುಕೊಳ್ಳಿ, ಖರೀದಿ ಮಾಡಬಹುದು ಅಂತ ಹೇಳಿದ್ರು. ಹೀಗಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಕೇಂದ್ರ ಸಚಿವರ ಜೊತೆಗೆ KH ಮುನಿಯಪ್ಪನವರು ಕೂಡ ಮಾತನಾಡಿ ಅಕ್ಕಿಯನ್ನ ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸಿ ಆ ಅಕ್ಕಿಯನ್ನ ಪ್ರತಿಯೊಬ್ಬ ಒಂದು ಕುಟುಂಬಸ್ಥರಿಗೆ, ವ್ಯಕ್ತಿಗೂ ಕೂಡ ಅಂದ್ರೆ 4 ಜನ ಇದ್ರೆ 40 kg, 5 ಜನ ಇದ್ರೆ 50 kg, 6 ಜನ ಇದ್ರೆ 60 kg, ಹೀಗೆ ತಲಾ ಒಬ್ಬರಿಗೆ 10 kg ಅಂತೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕೊಡ್ತಾ ಹೋಗ್ತಾರೆ. ಅನ್ನಭಾಗ್ಯ ಯೋಜನೆಯಲ್ಲಿ ವಿತರಣೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಿಮಗೆ ಅಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನಭಾಗ್ಯ ಯೋಜನೆಯಲ್ಲಿ. ಆ ಒಂದು ಸಂದರ್ಭದಲ್ಲಿ ನಿಮಗೆ ಆ ದುಡ್ಡನ್ನು ಕೊಡಲಿಕ್ಕೆ ಬಂದ್ ಮಾಡಿ ಅಕ್ಕಿಯನ್ನು ವಿತರಣೆ ಮಾಡ್ತಿರ್ತಾರಲ್ಲ, ಅಲ್ಲಿ ಗೃಹಲಕ್ಷ್ಮಿ ದುಡ್ಡನ್ನು ಕಟ್ ಮಾಡಲಾಗತ್ತೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಡೋದರ ಬದಲು ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ರಾಜ್ಯ ಸರ್ಕಾರ ಕೊಡುತ್ತೆ. ಹೀಗಾಗಿ ಮಹಿಳೆಯರಿಗೆ 2 ತಿಂಗಳ ಹಣವನ್ನು ಸರ್ಕಾರ ಯಾಮಾರಿಸ್ಬಿಡತ್ತೆ. 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, ಸುಮಾರು 5,200 ಕೋಟಿ ಸಮೀಪ ದುಡ್ಡನ್ನು ಸರ್ಕಾರ ಕೊಡಬೇಕಾಗಿತ್ತು. ಹತ್ತತ್ರ ಒಂದು 5,000 ಕೋಟಿ ಅಂತಾನೆ ನಾವು ಹೇಳಬಹುದು. ಆ 5,000 ಕೋಟಿ ಹಣ ಎಲ್ಲಿ ಹೋಯಿತು? ಒಂದು ಕಂತಿಗೆ 2,500 ಕೋಟಿ ತನಕ ದುಡ್ಡು ಬೇಕಾಗುತ್ತೆ. ಹಾಗಾಗಿ 5,000 ಕೋಟಿ ಹಣವನ್ನ ಸರ್ಕಾರ ಯಾಮಾರಿಸಿದೆ ಅನ್ನುವಂತಹ ಆರೋಪವನ್ನ ಬಿಜೆಪಿ ನಾಯಕರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಮತ್ತು ಈ ಸರ್ಕಾರದ ಮೇಲೆ ಆರೋಪವನ್ನ ಹೆರಿಸ್ತಾರೆ. ಅದು ಆರೋಪ ಸುಳ್ಳಾಗಿರೋದಿಲ್ಲ, ನಿಜ ಕೂಡ ಆಗಿರುತ್ತೆ. ಯಾಕಂದ್ರೆ ಖುದ್ದಾಗಿ ಇದನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಮೊದಲು ಒಪ್ಕೊಳ್ಳಿಲ್ಲ, ನಾವು ಕೊಟ್ಟಿದ್ದೀವಿ, ನಾವು ಕ್ಲಿಯರ್ ಮಾಡಿದ್ದೀವಿ ಅಂತಾನೆ ಹೇಳ್ತಾರೆ. ಆದರೆ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಚಳಿ ಬಿಡಿಸ್ತಾರೆ ಬಿಜೆಪಿ ನಾಯಕರು. ಯಾಕಂದ್ರೆ ಸಂಪೂರ್ಣ ಪ್ರೂಫ್ ಅನ್ನ, ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು. ಆ 5,000 ಕೋಟಿ ಹಣ ಎಲ್ಲೋಯ್ತು, ಅದನ್ನ ನೀವೇ ನುಂಗಾಕಿದ್ರಿ ಅಥವಾ ನಿಮ್ಮ ಸರ್ಕಾರ ನುಂಗಾಕಿದೆ ಎನ್ನುವಂತಹ ಪ್ರಶ್ನೆಗಳನ್ನ ಮಾಡ್ತಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲ, ನಾನು ಕೊಟ್ಟಿದ್ದೀನಿ, ಎಲ್ಲವೂ ಕೂಡ ಕ್ಲಿಯರ್ ಮಾಡಿದ್ದೀನಿ, ಈಗ ಪೆಂಡಿಂಗ್ ಉಳಿದಿರ್ತಕ್ಕಂತಹ ದುಡ್ಡನ್ನ ಮಾತ್ರ ಕ್ಲಿಯರ್ ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆದರೆ ಬಿಜೆಪಿ ನಾಯಕರು ಯಾವ ಕಾರಣಕ್ಕಾಗಿ ಕೂಡ ಮನೆಯೋದಿಲ್ಲ. ನಮ್ಮ ಹತ್ರ ಪ್ರೂಫ್ ಇದೆ, ನೀವು 2 ತಿಂಗಳನ್ನ ಯಾಮಾರಿಸಿದಿರಿ, 5,000 ಕೋಟಿ ಹಣವನ್ನ ಮಹಿಳೆಯರಿಗೆ ಕೊಡಲೇಬೇಕು, ಅದು ಮಹಿಳೆಯರ ದುಡ್ಡು, ಅದನ್ನ ನೀವು ತೆಗೆದುಕೊಂಡು ಹೋಗಿದ್ದೆ ಆದರೆ ಸೊ ನಮಗೆ ನಾಚಿಕೆ ಆಗಬೇಕು. ಜೊತೆಗೆ ಇಲ್ಲಿ ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ರಿ, ನುಡಿದಂತೆ ನಡೀತಾ ಇದ್ದೀವಿ ಅಂತ ಸುಳ್ಳು ಹೇಳ್ತಾ ಇದ್ರಿ ಅಂತ ಒತ್ತಾಯವನ್ನು ಹೇರ್ತಾರೆ. ಇದರೆಲ್ಲದರ ಮೇರೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಇರೋದಿಲ್ಲ. ಅದು ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಗೊತ್ತಾಗುತ್ತೆ, ಹೌದು 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅಂತ. ಆಗ ಒಪ್ಕೊಳ್ತಾರೆ, 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ, ಅವುಗಳನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ, ನನ್ನ ಗಮನದಲ್ಲಿ ಇರಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ಆ ದುಡ್ಡು ಎಲ್ಲಿ ಹೋಗಿಲ್ಲ, ಹಣಕಾಸು ಇಲಾಖೆ ಹತ್ರನೇ ಇದೆ. ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಡ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇಷ್ಟೆಲ್ಲ ದುಡ್ಡುಗಳು ಪೆಂಡಿಂಗ್ ಉಳಿಲಿಕ್ಕೆ ಕಾರಣವಾಗಿತ್ತು. ಅದನ್ನು ನೀವು ತಲೆ ಕೆಡಿಸ್ಕೊಳ್ಬೇಡಿ, ನಾನು ಮಹಿಳೆಯರ ದುಡ್ಡನ್ನು ಮಹಿಳೆಯರ ಅಕೌಂಟ್ಗಳಿಗೆ ಜಮಾ ಮಾಡ್ತೀನಿ, ವರೆ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ನನ್ನ ಮಾತಿನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತಾನು ಕೂಡ ಹೇಳ್ತಾರೆ. ಸೊ ಹೀಗಾಗಿ ಒಪ್ಕೊಂಡಿರ್ತಕ್ಕಂಥದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವುಗಳನ್ನು ಮುಂದಿನ ದಿನಗಳಲ್ಲಿ ಕೊಡ್ತೀವಂತ ಹೇಳಿದ್ರಲ್ಲ, ಆ ಸಮಯ ಬಂದಿದೆ. ಹೀಗಾಗಿ 5 ಕಂತುಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಜಮೆ ಮಾಡಲಾಗುತ್ತೆ ಸ್ನೇಹಿತರೆ. ಸೊ ಯಾವ ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಈ ದುಡ್ಡನ್ನು ನೀವು ಪಡ್ಕೊಳ್ತೀರಿ ಕೂಡ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಟಿ ಸಿಗಲಿ. ಓಕೆನಾ?